ಇದನ್ನು ಖಾಲಿ ಆಯ್ತು. ಏನು ನವನ ಮುಂಜಾನೆ ದಾರು ಕುಡ್ಕ ಕೂತಿ ನವ್ನು ನಿನಗೆ ಏನವ ಮನಿಗೆರೆ ಹೋಗುದ ಐತೇನ? ಹ್ಯಾಂಡ್ರು ಮಕ್ಕಳು ಕಾಯ್ತಿರ್ತಾರು ಹೋಗುದು ಮನಿಗೆ ಹೋಗ. ನೆಮ್ಮದಿಯಾಗಿ ಬಾರ್ನ ಕುಡಾಕನು ಬಿಡುದಿಲ್ಲ ಮಂದಿ. ಆಯ್ತು ಆಯ್ತು ಹೋಗ್ತೀನ. ಏ ದೋಸ್ತ ಏನ್ ಬಿಟ್ಟು ಹೊಂಟೆ ಬಾರಪ್ಪ. ಏ ತಮ್ಮ ಸಿಗರೇಟ್ ಕೊಡು ಒಂದು. ಕಡೇಬಿ ಕೊಡು ಕಡೇಬಿ. ಆಯ್ತು ನಾಳೆ ಕೊಡ್ತೇನೆ ನಾಳೆ. ಏ ಯಾಕಲೇ ಯಾಕೆ ಮುಂಜಾನೆ ಕುಡ್ದು ಬಂದೆ ಏನ? ಏ ನೀನ ಕುಡ್ದು ಬಂದ ಮತ್ತೆ ನನಗೆ ಕುಡ್ದೇನಲ್ಲ ಅಷ್ಟೇ ನಮ್ಮ ಮಗನ. ಆಯ್ತಾಯ್ತು ಒಂದು 5 ರೂಪಾಯಿ ಕೊಡು. ಒಂದು 90 ಕೊಡ್ದು ಬಂದು ಹೋಗ್ತೀನಿ. ಹೊಕ್ಕೇನು ಒದಿ ಅಂದೆ ಮಗನ. ಆಯ್ತು 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 ಹೋಗ್ತೀನ. ಏಯ್ ನಿಂದ್ರಿಲಿ. ಬೆಳಿಗ್ಗೆ ಎದ್ದ ಮಂದಿಗೆಲ್ಲ ಆ ದೇವ್ರಿಗೆ ದಿಂಡ್ರಿಗೆ ಹೋಗೋ ಚಿಂತಿದ್ರ ನಿನಗ ಬರೇ ಉಚ್ಚಿ ಕಡದ ಚಿಂತೆ ಹತ್ತದಲ್ಲ. ನೀ ತಂದ ಪಗಾರಲ್ಲ ಹಿಂಗ ಕುಡ್ಕೋತ ಅಡ್ಡಾಡ್ರ ನಾ ಸಂಸಾರ ಹೆಂಗ್ ಮಾಡ್ಲಿ? ತಿಳಿತೈತಿಲ್ ನಿನಗ ಹೇಳ ನನಗಾರು ಸಾಕಾಗ್ಯದ. ಏನಾರ ಮಾಡ್ಕೊಂಡ್ಕೊಂಡು ಯಾಕೋ ಮತ್ತೆ ಮನೆ ಬಿಟ್ಟು ಹೊರಗೆ ಹಾಕಿದ್ರ ಗೋ ಮರ ಏನು ಬಾಳ್ಯವ್ರು ಮರ ನಿಂದು ಬನ್ಗಪ್ಪ. ಎಲ್ಲಿ ಹೋಗಿದ್ನಿ ಇಡ್ಡು ತಕ್ಕ? ಮುದ್ದ ದುಮ್ಮು ಮುದ್ದು ಬಂಗಾರ ಬುತ್ತಿ ಅಲ್ಲದ ನೋಡ್ರಿ. ಹಾಂ ಹ್ಞೂ ಆಯ್ತು ರೀ. ನಾಷ್ಟ ಮಾಡಿಟ್ಟೇನ್ರಿ, ನಾಷ್ಟ ಮಾಡ್ಕೊಂಡು ಹೋಗ್ರಿ ಇಬ್ರು. ಯಪ್ಪು ಬ್ಯಾಡ್ರಿ ಬರಾಗ ನಾಷ್ಟ ಮಾಡ್ಕೊಂಬಂದಿನ ಮತ್ತೆ ಮಾಲಕ್ ಹೋದ್ರಾಡ ಕುಂದಿರ್ತಾನ ಲೇಟ್ ಆಕೈತಿ ಕೆಲ್ಸಕ್ಕೆ ಹೊಕ್ಕೇನ್ರಿ. ಮಾಡಿಟ್ಟಿನ್ ಸ್ವಲ್ಪ ಮಾಡೋಗ್ಬೇಕು. ಏನು ಬ್ಯಾಡ್ರಿ. ಏನ್ ಮಾಡುದು ನೋಡ್ರಿ, ಮುಂಜಾನೆ ಕುಡ್ದು ಕೂತಾನ ಅವ್ನು ಹೆಂಗ್ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀರಿ? ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ನಾನು ಮುಂಜಾನೆ ಕರ್ಕೊಂಡು ಹೋಗಿ ಸಂಜೆ ಮನೆಗೆ ಕರ್ಕೊಂಬಂದು ಬಿಡ್ತೇನೆ ರೀ. ಒಟ್ಟೆ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಹಾಂ ಬರ್ತೇನ್ರಿ ನಾ. ಹಾಂ ಹೋಗಿ ಬರ್ರಿ. ಬಾರಪ್ಪ ಬಾ. ಏ ದೋಸ್ತ ನಾ ಇಟ್ಟು ಕೊಡ್ಸ್ ನೋಡಿ ಹೋ ದೋಸ್ತ. ಕೆಲಸ ದೊಡ್ಡದ ನಡಿ ನೀನು. ಇಲ್ಲಿ ಕುಂಡ್ರಾಣಿ ಏನು ಏನ್ ಮಾಡತ್ತೀರಿ ನೀವು ಇಬ್ರು? ಆಟ ಆಡ್ತೀವಿ. ಇಲ್ಲಿ ಬಾ ಎದ್ದು ತಿರ್ಕೊಂಡ್ರು ಬಾ. ಇಲ್ಲ ಕೂತ್ ಆಟ ಆಡ್ರ 3 ಮಂದಿ ಏನ? 3 ಮಂದಿ ಆಟ ಆಡ್ರಿ ಅಲ್ಲ. ನಿಮ್ಗೆ ಹೋಗಿ ಮಮ್ಮಿ ಅಡಿಗೆ ಮಾಡ್ಕೊಂಡ್ ಬರ್ತಾಳ. ಸುಮ್ ಕೊಡ್ಬೇಕು, ತಂಗಿ ಕರ್ಕೊಂಡ್ ಆಟ ಆಡ್ರಿ. ನೀನು ಹೊಡಿಬೇಡ ಅಂತಿಗೆ. 3 ಮಂದಿ ಆಟ ಆಡ್ರ, ನಾ ಅಡಿಗೆ ಮಾಡಿ ಬರ್ತೀನಿ ಒಳಗೆ ಹೋಗಿ ಏನ. ಏನ್ ಮಾಡತ್ತೆ ಒಳಗ?
ಟ್ಯೂಷನ್ ಹೋಗ್ತಾರ ನೋಡು ಓದ್ಲಾಗಿಲ್ಲ ಇಂಗ್ಲೀಷ್ ಬರೋದಿಲ್ಲ ನೋಡಿದ್ರಿ ಒಳಗ ಹೌದು ನನಗೆ ಮಾಡಕ್ಕೆ ಕೆಲಸ ಇಲ್ಲಿ 3 ಹೊತ್ತು ಮಕ್ಕೊಂದಿರ್ತ ನೋಡು ಮನ್ಯಾಗ ನಿನಗೇನಾಗ್ಯದ ಯಾಕೆ ನಿನ್ಗೆ ಪ್ರೀತಿ ಇಲ್ಲ ಮಕ್ಕಳ ಮೇಲೆ ನೀನ ಮಾಡು ನೀನ ನೋಡ್ಕೋ ಅವ್ರಿಗೆ ನೀನ್ ನೋಡ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ ಬರೇ ಮಾತಿಟ್ಟಿದ್ರೆ ಬರೋ ಶಿಕ್ಷೆ ಮಾಡ್ತೀವಿ ಒಮ್ಮೆಲ್ಲ ಪ್ರೀತಿನ ಮಾತಾಡೋದು ನಮ್ಮ ರಾಣಿ ಸಾಕು ಹುಡುಗಿಗೆ ಮುದ್ದು ಮಾಡಿದ್ದು ಬಿಡು ನೀನು ಕುಡಿದು ವಾಸನೆ ನೋಡಿ ಆ ಹುಡುಗಿ ವಾಂತಿ ಮಾಡ್ಕೊಂಡಿತ್ತು ಎಲ್ಲೇಕೆ ಯಾ ಮುಹೂರ್ತಂದ್ರ ಗಂಡ ಬಿದ್ದಿ ಗಂಡನ ಮೇಲೆ ಸ್ವಲ್ಪನೂ ಪ್ರೀತಿ ಅಲ್ಲಲ್ಲ ಇಡಕ್ ರಾಣಿ ಏನಂದಿ ರಾಣಿ ನೀ ರಾಜ ಆಗಿದ್ರೆ ನಾನು ರಾಣಿ ಆಗ್ತೀನಿ ಎಷ್ಟಾದ್ರೂ ನನಗೆ ಕುಡುಕ್ ನಿಂತೈತೆ ಪಟ್ಟ ಕಟ್ತಲ್ಲ ನೀ ಪ್ರಭು ಧನ್ಯೋಸ್ಮಿ ನಡಿ ನಿಮ್ಮ ಅವ್ವ ಹುಚ್ಚದಾಳ ಯಾಕಿಂದೇನು ಹಚ್ಚಿ ನಡಿ ನಾ ಹೊರಗೆ ಹೋಗಿ ನೋಡಿ ಹಾ ಹುಚ್ಚಿನ ಅದನ್ನ ನಿನ್ನಂತ ಹುಡ್ಕೊಂಡ್ ಸಂಸಾರ ಮಾಡತ್ತಲ್ಲ ನಾ ಹುಚ್ಚಿನ ಅದನ್ನ ದೋಸ್ತ ಮರಯ ನೀ ಬೆಂಗಳೂರು ಕರ್ಕೊಂಡು ಹೋಗೋದು ಬೇಡ ಮೊದಲು ದಾರು ಬಿಡು ಆಯ್ತು ಬಾ ಬಿಡ್ತೀನಿ ಬಾ ದೋಸ್ತ ಬಾ ದೋಸ್ತ ಬಾ ಶಾನೆ ಬಾ ಎತ್ತೀವೋ ಎಲ್ಲಿದೆ ಹೊಟ್ಟೆ ಹಸುವಾಗೈತಿ ನೀರು ಕೊಡ್ಬಾ ಇದು ತಗೋ ಸ್ವಲ್ಪ ಊಟಕ್ಕೆ ತಾಟ ಹಚ್ಚು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಹಾ ನನಗೆ ಗೊತ್ತದ ನಿನ್ ಕೆಲಸ ಏನದ ಅನ್ನೋದು ಹಿಂಗ ಯಾಕೆ ಮಾಡ್ತಿ ಇವತ್ತು ಸುಟ್ಟಿ ಐತಿ ಮಾಲಕ್ ಪಗಾರ ಕೊಟ್ಟನು ಸ್ವಲ್ಪ ನಮ್ಮ ದೋಸ್ತರ ಜೊತೆ ಪಾರ್ಟಿ ಐತಿ ಹೋಗಿ ಬರ್ತೀನಿ ಅಲ್ರಿ ನೀವು ಬಂದ್ ಪಗಾರ ಎಲ್ಲ ಹಿಂಗ ದಾರು ಕುಡಿದು ದೋಸ್ತರು ಪಾರ್ಟಿ ಅದು ಹೋದ್ರ ರೀ ನಮ್ಮ ಮನಿ ನಡೆಯೋದು ಹೆಂಗ್ರಿ ಹಿಂಗಾದ್ರೆ ನಮ್ಮ ಜೀವನ ಹೆಂಗ್ರಿ ಅಲ್ರಿ ನಮಗೂ 2-3 ಮಕ್ಳು ಅದಾವ್ರಿ ನೀವು ಹಿಂಗೆ ದಿನ ಕುಡ್ಕೋತ ಅದಾರ ನಮ್ಮ ಮನಿ ಹೆಂಗೆ ನಡೀತದ ನಮ್ಮ ಸಂಸಾರ ಹೆಂಗೆ ನಡೆದ ನಮ್ಮ ಮಕ್ಳ ಗತಿ ಏನು ವಿಚಾರದ ನಿಮ್ಗೆ ಸ್ವಲ್ಪರೇ ಸಾಲಿ ಹಚ್ಚಿದ ಮಕ್ಳಿಗೆ ಸಾಲಿಗೆ ಹಚ್ಚಬೇಕು ತರಬೇಕು ಮಾಡ್ಬೇಕು ಅಂತೇಳಿ ಏನೂ ಇಲ್ಲ ಬರೀ ದಿನ ಕುಡ್ಕೋತ ಹೋಗೋದು ಪಗಾರ ಬಂದ್ರ ಹಿಂಗಾದ್ರೆ ಹೆಂಗ್ ನೀ ಇದೆಲ್ಲ ನಿನಗ ಯಾಕೆ ತಲೆಯಾಗ ಹೋಗುವತ್ತ ಹಿಂಗಾದ್ರೆ ನೀ ಯಾವಾಗ ಸುಧಾರ್ಸವ ಮತ್ತೆ ಚಲೋ ಮಾಡಿದೀನಿ ನೀ ನಾ ಅದನ್ನೆಲ್ಲ ಅದಕ್ಕೆ ನೀ ಯಾಕೆ ಚಿಂತೆ ಮಾಡ್ತಿ ಅದಕ್ಕೆ ಹೊಟ್ಟೆ ಹಸ್ತೈತೆ ಜಲ್ದಿ ತೊಗೊಂಬಾರ ಎಷ್ಟೊತ್ತು ಮಾಡಾಕತ್ತಿ ತರಾಟ ನೀರು ಎದಕ್ ಹೋದ್ರಾತಿ ದೋಸ್ತ ಹೊಡಿ ತುಂಬ ಊಟ ಮಾಡು ಊಟ ಮಾಡು ಅಲ್ಲ ಅನ್ನ ಹೆಂಗ ಮಾಡಿಯಲ್ಲ ಅನ್ನಕ್ಕೆ ಉಪ್ಪನೇ ಇಲ್ಲ ಹೌದ್ರಿ ಒಂದ್ ಸ್ವಲ್ಪ ಏನ್ರ ಹೆಚ್ಚ ಕಮ್ಮಿ ಆಗಿರ್ಬೋದು ಊಟ ಮಾಡ್ರಿ ಆಯ್ತು ಊಟ ಮಾಡಿದ್ರಿ ನೀವು ಹೊಡ್ತುಂಬ ಊಟ ಮಾಡ್ರಿ ದೋಸ್ತ ನಾ ಮುಂದ್ಲ ವರ್ಷ ಏನ್ರಿ MLA ಆದ್ರ ಎಲ್ಲ ಕುಡುಕರಿಗೆ ದಾರು ಫ್ರೀ ಮಾಡ್ತಿದ್ ನೋಡು ಮೊದಲ ರೇಷನ್ಯಾಗ ಕೊಡೋ ಅಕ್ಕಿ ತಂದು ಮನಿಗೆ ಹಾಕ ಆಮೇಲೆ ದಾರು ಫ್ರೀ ಮಾಡಕತ್ತಿ ಹಾ ಬರ್ರಿ ಮರ್ಯಾದೆ ಐತೆ ಇಲ್ಲ ಇವರಿಗೆ ಮುಂಜಾನೆ ಚಾಲು ಮಾಡಿಬಿಟ್ರ ನೋಡಿ ಇವ್ರಿಗೆ ಇಲ್ರಿ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕ್ರಿ ಮೇಸ್ತ್ರಿ ಫೋನ್ ಮಾಡತ್ತಾರ್ರಿ ಇವು 1000 ರೂಪಾಯಿ ಇಟ್ಕೋರಿ ಮತ್ತೇನ್ರ ಹಂಗೆ ಕಮ್ಮಿ ಇದ್ರೆ ಕೇಳ್ರಿ ನನಗೆ ಎಷ್ಟು ಅಂತ ನಿಮ್ಮ ಬಲೆ ರೊಕ್ಕ ಇಸ್ಕೊಳದ್ರಿ ನೀವು ಅದಿರಂತ ನಾವು ಬದುಕೇವ್ ನೋಡ್ರಿ ಇಲ್ಲಾಂದ್ರೆ ನಾವು ಸತ್ತ ಹೋಗ್ತಿದ್ದೀವ್ರಿ ಆಯ್ತ್ರಿ ಇನ್ನೂ ಸ್ವಲ್ಪ ದಿನ ಆಯ್ತಾ ನನ್ನ ಮಗಳಿಗೆ ಆರಾಮ ಆಗ್ತದ ರೀ ನನ್ನ ಮಗಳಿಗೆ ಆರಾಮ ನಾನು ಎಲ್ಲರೂ ಕೆಲ್ಸಕ್ಕೆ ಹೋಗಿ ನಿಮಗೆ ನಾನು ಅನ್ಪಿಸ್ತೀನಿ ರೀ ಇರ್ಲ್ರಿ ಅಷ್ಟಾಗಿ ದೊಡ್ಡ ಮಾತಾಡ್ತೀರಿ ಇವತ್ತಲ್ಲಿ ನಾಳೆ ಕೊಡಕತ್ತೀರಿ ಇವ ಅಂತೂ ತನ್ನ ಪಗಾರೆಲ್ಲ ದಾರು ಅಂಗಡಿಗೆ ಹಾಕ್ತಾನ್ರಿ ಈ ಕಡೆ
ಗಂಡನ ಮನ್ಯಾಗೂ ಕಷ್ಟನ ರೀ ತವ್ರ ಮನ್ಯಾಗೂ ಕಷ್ಟನ ರೀ. ಹೆಣ್ಮಕ್ಳ ಜೀವನ ಭಾಳ ಕಷ್ಟ ಅದ ರೀ. ಇರಲಿ, ಸಮಾಧಾನ ಮಾಡ್ಕೋರಿ, ನಾ ಅದೇನಲ್ರಿ, ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಗಾರ ಎಷ್ಟು ತ್ರಾಸ ಕೊಡೋಣ್ರಿ ನಾವು. ಮನ್ಯಾಗಿದ್ರ ಇವ್ನು ಚಿಂತಿರಿ, ಊರಿಗೆ ಹೋದ್ರ ತವ್ರ ಮನ್ಯಾನವ್ರು ಚಿಂತಿರಿ. ಎಲ್ರಿ ನಂಗೆ ಚಿಂತೆ ಮಾಡಿ ಸತ್ತು ಹೋಗ್ಲಂತ ಸಾಕದ ರೀ. ಇಲ್ರಿ, ಖುಷಿನ ಸಲಾಗಿರ ನಾ ಬದುಕಬೇಕ್ರಿ. ಅಕ್ಕ ಅಕ್ಕ ಅಲ್ಲಿ ಬಸ್ ಸ್ಟ್ಯಾಂಡ್ ಬಿದ್ದಕ್ಕ ನಿನ್ ಗಂಡದ ಆಕ್ಸಿಡೆಂಟ್ ಐತಕ್ಕ, ಬಿದ್ದು ಒದ್ದಾಡ್ಲತ್ತಾನ. ಬರೇ ಮಾತಿಟ್ಟಿದ್ರೆ ಬರ ಸಿಟ್ಟು ಮಾಡ್ತಿ, ಒಮ್ಮೆಲ್ಲ ಪ್ರೀತಿಲೇ ಮಾತಾಡ ನನ್ನ ರಾಣಿ. ಎಲ್ಲೇಕೆ ಯಾ ಮುಹೂರ್ತಲಿಂದ ಗಂಟು ಬಿದ್ದಿ? ಗಂಡನ ಮೇಲೆ ಸ್ವಲ್ಪನೂ ಪ್ರೀತಿ ಅಲ್ಲಲ್ಲ ಚಿಟಕ ರಾಣಿ. ಬರೀ ಕುಡ್ದ ಸತ್ತು ಅದ. ಅವ ಇರ್ಲಾರ್ದಕ್ಕ ನನಗೆ ಜಗತ್ತ ಕತ್ಲಿ ಕಂಡಂಗೆ ಕಾಣತ್ತದ. ದೋಸ್ತ, ನಾಳೆ ಬಬಲೇಶ್ವರದಾಗ ಪರೇಡ್ ಸರ್ ನಾಟಕ ಐತಿ. ನಾಟಕ ನೋಡಕ್ ಹೋಗಮ್ಮ. ಯಾರು ನಮ್ಮ ಪರೀಡ್ ಸರ್ ನಾಟಕ? ಹಂಗಾದ್ರೆ ಒಟ್ಟ ಮಿಸ್ ಮಾಡೋದು ಬೇಡ. ನೀ ಮೊದಲು ಕುಡಿಯೋದು ಬಿಡು. ಇವತ್ತು ಒಂದು ದಿನ ನಿಷೇಧಾಗಿರೋದು ಕಮ್ಮಿ ಮಾಡು. ಆಯ್ತು. ದೋಸ್ತ, ನಾಟಕ ಯಾವುದು? ಮರಾಠಿ ಹೆಣ್ತಿ ಐತಿ ಮರ, ತಿಂಡಿ ನಾಟಕ ಐತಿ, ನಡಿ ನಾಳೆ ಹೋಗಮ್ಮ. ಮರಾಠಿ ಹೆಣ್ತಿ ನಾಟಕ ಐತ್ಯಾ? ಮರಾಠಿ ಹಂಗಾದ್ರೆ ಒಟ್ಟ ತಪ್ಸೋದು ಬೇಡ. ನಡಿ, ಒಂದು ಅರ್ಧ ತಾಸು ಜಲ್ದಿನ ಹೋಗಮ್ಮ. ಹೋಗಿ ಒಂದು ಪುಟಿ ಮಾಲ್ ತೊಗೊಂಬೋಗು. ತರ್ತೀನಿ. ಮೆಲ್ಕೋ ಬಿದ್ದಿ. ದೋಸ್ತ, ನಿನ್ನ ಕೈ ಮುಗಿದ್ನಪ್ಪ, ಕುಡಿಬೇಡ. ಎಲ್ಲರೂ ಬಿದ್ದು ಏನಾರು ಮಾಡ್ಕೊಂಡು ಏನು ಮಾಡ್ತಿ ಕೆಲಸ? ಹಂಗಾರಂತ ಜೀವನ ಐತಿ. ನಾಳೆ ನಿನ್ನ ಜೀವಕ್ಕೆ ಏನಾರ ಆದ್ರೆ ನಿನ್ನ ಹೆಂಡ್ರ ಮಕ್ಕಳು ಯಾರು ಗತಿ? ಯಾರು ಆಸರಕ್ಕಾರೋ ದೋಸ್ತ ಒಳ್ಳೆ ಗೆಳೆಯಾಗಿ ಹೇಳಕತ್ತೀನಿ ದೋಸ್ತ. ನಿನ್ನ ಕೈ ಮುಗಿತೀನಿ, ಕುಡಿಯೋದು ಬಿಡಪ್ಪ. ನಿನಗಾಗಿ ನಿನ್ನ ಹೆಂಡತಿ ಮಕ್ಕಳು ನಂಬ್ಕೊಂಡು ಜೀವನ ಮಾಡಕತ್ತಾವು. ನಾ ಇದ್ರ ಮ್ಯಾಗಂತೂ ಜಾಸ್ತಿ ಏನು ಹೇಳೋದಿಲ್ಲ, ಅರ್ಥ ಮಾಡ್ದು. ದೋಸ್ತ, ನೀವು ಒಬ್ಬ ಅದಿಯಲ್ಲ, ನೀವು ಒಬ್ಬ ಇದ್ರೆ ಸಾಕು ಬಿಡು ನನಗೆ. ಅವ ನನಗೆ ಬೈತಿದ್ದ, ನಾವು ಬೈತಿದ್ದೆ, ಹೆಂಗಾರ ಜೀವನ ನಡೀತಿತ್ತು. ಈಗ ನಾ ಹೆಂಗೆ ಮಾಡಲಿ? 3 ಮಕ್ಕಳ ತಗೊಂಡ. ನೀವು ಒಟ್ಟು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ, ನಾ ಇರ್ತೀನಿ ರೀ ನಿಮ್ಮ ಜೋಡ. ನೀವು ನಮ್ಮ ಪಾಲಿಗೆ ದೇವ್ರಾಗಿ ಬಂದಿರ್ರಿ. ಇಂಥ ಟೈಮ್ದಾಗ ಇಷ್ಟು ಮಾಡ್ಲಿಕ್ಕೆ ಹೆಂಗೆ ರೀ? ನಿಮ್ಮ ಮನೆ ಅನ್ನದ ಋಣ ಐತಿ ನನ್ನ ಮ್ಯಾಗ. ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಮ್ಯಾಗ ನಿಮ್ಮ ಎಲ್ಲರ ಜವಾಬ್ದಾರಿ ನಂದರಿ. ಗಂಡಸತ್ತು 4 ದಿನ ಆಗಿಲ್ಲ, ಎಂಥವ್ರ ಅದಾರ ನೋಡು ಓಣ್ಯಾಗ. ಹಂಗ ಹಲೋ, ಎಲ್ಲದಿರಿ? ಇಲ್ಲೇ ಮನೆ ಹತ್ರ ಅದನ್ನ ಹೇಳ್ರಿ. ಹೌದ್ರಿ, ಯಾಕೆ ಮನೆ ಕಡೆನ ಬಂದಿಲ್ಲಲ್ರಿ? ಹಂಗೇನಿಲ್ರಿ, ಸ್ವಲ್ಪ ಹುಷಾರಿದ್ದಿಲ್ಲ, ಅದಕ್ಕೆ ಬರೋದಾಗಿಲ್ಲ. ಹೌದ್ರಿ, ಮನೆ ಕಡೆ ಬರಲ್ರಿ? ಏನಿತ್ತು ಹೇಳ್ರಿ? ಇಲ್ಲ ಬರ್ರಿ, ಈ ಕಡೆ ಮನೆ ಕಡೆ ಮಾತಾಡೋಣ. ಇಲ್ಲ, ಏನಿತ್ತು ಹೇಳ್ರಿ, ಬರ್ತೀನಿ. ಯಾಕೆ ಮನೆ ಕಡೆ ಬರಲ್ಲೇನ್ರಿ? ಯಾಕೆ ಏನಾಗ್ಯದ ರೀ? ಏನು ಅನ್ನಕ್ಕೇನಿಲ್ಲ ಬಿಡ್ರಿ, ಸುಮ್ಮನೆ ನಿಮ್ಮ ಓಣೆ ಮಂದಿ ಏನಲ್ಲ ಒಂಥರ ಬೇರೆನ ಮಾತಾಡಕತ್ತದ, ಹಾಂ ರೀ, ಅದಕ್ಕೆ ಬರೋದಾಗೋಲ್ತದ ನನಗೆ. ಹಾಂ ಇದಾ ವಿಷಯ? ಮಂದೇನು ಹಂಗೆ ಮಾತಾಡ್ತದ ರೀ? ಮನೆ ಕಡೆ ಬರ್ರಿ ಮಾತಾಡೋಣ. ಬರ್ರಿ ಕಡೆ ಹೋಗಿ ಬರ್ರಿ. ಹೇಳ್ರಿ. ಯಾಕ್ರಿ ನೀವು ಯಾಕೆ ಕಳಕತ್ತೀರಿ? ನನ್ನ ಗಂಡ ಇದ್ದಾಗ ರೀ, ನನ್ನ ಗಂಡ ಗೊಬ್ಬರ ನೀ ಕುಡಿಬೇಡ, ಹಾಳಾಗಬೇಡ,
ಮನೆ ಚಂದ ನಡೆಸು ಹೆಂಡತಿಗೆ ನೋಡತ್ತೇಳಿ ಯಾರೋ ಒಬ್ರು ಬುದ್ಧಿ ಮಾತು ಹೇಳಿಲ್ರಿ. ಈಗ ನನ್ನ ಗಂಡ ಸತ್ತಾನ್ರಿ, ನಾ ಹೆಂಗಿದ್ರು ಒಂದು ಮಂದಿಗೆ ನನಗೆ ಹೆಸರು ರೀ ಮಂದ್ಯಾಗ. ನಾ ಹೆಂಗಿದ್ರು ಅಂತಾರೆ, ನಾ ಚಲೋ ಸೀರೆ ಉಟ್ಕೊಂಡ್ರು ಅಂತಾರೆ, ನಾ ಹಂಗೆ ಇದ್ರು ಅಂತಾರೆ. ಇಷ್ಟಕ್ಕೂ ನಾ ಏನು ಅವ್ರ ಮನೆ ಮಗಳದನ್ರಿ, ಅವ್ರ ಮನೆ ಸೊಸೆ ಅದನ್ರಿ. ಅವ್ರ ಮನೆ ಮಗಳಿಗೆ ಅವ್ರ ಮನೆ ಸೊಸೆಗೆ ಆಗಿದ್ರೆ ಅವ್ರು ಹಿಂಗೆ ಮಾತಾಡ್ತಿದ್ರಿ. ಒಂದು ಗಂಡ ಸತ್ ಹೆಣ್ಮಗಳ್ರಿ ಇನ್ನೊಂದು ಗಂಡಸಿನ ಆಶ್ರಯ ಪಡಿತಾಳ ಅಂದ್ರೆ ಆಕೆನ್ 3 ಬಿಟ್ಟು ನಿಂತಿರ್ತಾಳನ್ರಿ. ಗಂಡ ಸತ್ ಹೆಣ್ಣಿಗ್ರಿ 1-2 ಕಷ್ಟ ರೀ, ಸಾವಿರಾರು ಕಷ್ಟ ಇರ್ತಾರ ಅವ್ರಿಗೆ ರೀ. ನನ್ನ ಗಂಡ ಸತ್ತಂದ್ರಿ ಮನೆ ಜವಾಬ್ದಾರಿ ನನ್ನ ಜವಾಬ್ದಾರಿ, ಒಂದು ಅಣ್ಣಾಗಿ ಒಂದು ತಮ್ಮಾಗಿ ನೀವು ತೊಗೊಂಡಿರಿ. ನಮ್ಗೆ ನಿಮ್ಗೆ ಹತ್ತದೇನು ಸಂಬಂಧ ಅದನ್ರಿ? ಯಾಕ್ರಿ ಸಂಬಂಧ ಅಂದ್ರೆ ಬರೀ ಕೆಟ್ಟ ಸಂಬಂಧ ಇರ್ತಾವನ್ರಿ, ಒಳ್ಳೆ ಸಂಬಂಧ ಇರೋದಿಲ್ಲನ್ರಿ? ಯಾಕೆ ಹಿಂಗೆ ತಿಳ್ಕೊತಾರ್ರಿ? ಈಗ ನನ್ನ ಗಂಡ ಸತ್ತು ಬಳಕ ಜನ ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ. ನನ್ನ ಗಂಡ ಇದ್ದಾಗ ಅದ ಒಬ್ಬರ ಬಂದು ಬುದ್ಧಿ ಮಾತು ಹೇಳಿದ್ರೆ ನನ್ನ ಗಂಡಕ್ಕೆ ಅಷ್ಟು ಕುಡಿದು ಸಾಯ್ತಿದ್ರಿ. ನಾನು ನನ್ನ ಮಕ್ಕಳ ನಾವು ಯಾಕ್ರಿ ಇವತ್ತು ಹಿಂಗೆ ಬೀದಿಗೆ ಬರ್ತಿದ್ವಿ? ಈಗ ನಾ ರೀ ಪ್ರತಿಯೊಂದು ಹೆಜ್ಜೆಗೂ ವಿಚಾರ ಮಾಡೇ ಬದುಕಬೇಕಾಗೈತಲ್ರಿ. ಈಗ ರೀ ಮಂದಿ ಪ್ರತಿಯೊಂದಕ್ಕೂ ಹೆಜ್ಜೆಗೂ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ನನಗೂ ಒಂದು ಮನುಷ್ಯ ಅದನ್ನ, ನನಗೂ ಒಂದು ಆಸೆ ಇರ್ತಾವೆ, ನನಗೂ ಆಸೆ ಆಕಾಂಕ್ಷೆಗಳು ಇರ್ತಾವ್ರಿ. ಯಾಕಂದ್ರೆ ರೀ ನಾ ಗಂಡ ಸತ್ರ ಅಂಡಿ ಅದನ್ನಲ್ರಿ, ಅದಕ್ಕೆ ಜನ ನನಗೆ ಈ ಥರ ಮಾತಾಡ್ತಾರಲ್ರಿ. ಇವ್ರಿಗೆಲ್ಲ ಹೇಳಿ ಏನು ಪ್ರಯೋಜನ ಅದ ರೀ? ನನ್ನ ಗಂಡಗ ಎಷ್ಟು ಹೇಳಿದಾರೆ ಕುಡಿಬೇಡ ಬೇಡ ಬೇಡ ಅಂತ ಹೇಳಿದ್ರು ರೀ ಕುಡ್ದ ಸತ್ತು ಹೋದ್ರಿ ಅವ. ಈಗೊಂದು ನಾ ಚಲೋ ಸೀರೆ ಇಟ್ಕೊಂಡ್ರ ರೀ ಯಾವನು ಸಲ ಇಟ್ಕೊಂಡಾಳು ಯಾವನೋ ಇಟ್ಕೊಂಡಾಳ ಅಂತೇಳಿ ಬೈತಾರ್ರಿ, ನಂಗೆ ಕೆಟ್ಟದಾಗಿ ಮಾತಾಡ್ತಾರ್ರಿ. ಯಾರ ಜೋಡಿಯರಿ ನಿಂತು ಚಂದಂಗೆ ಮಾತಾಡ್ರಿ, ಆಕೆ ಒಂದು ಜೋಡಿ ಅದಾಳ ತಂದು ಮಾತಾಡ್ತಾರ್ರಿ. ನನ್ನ ಗಂಡ ಸತ್ತಂದ ಒಂದೊತ್ತು ಊಟಕ್ಕೂ ಫ್ರೀ ಆಗೇನ್ರಿ. ನಾ ಹೋಗೋದು ಹೋದ ನಮ್ಮನ್ನೂ ಕರ್ಕೊಂಡು ಹೋಗ್ಬೇಕಿಲ್ರಿ. ಅವ ಕುಡಿಯೋ ಚಡ್ದಿಂದ್ರಿ ನನ್ನ ಮಕ್ಕಳನ್ನ ಬಿಟ್ಟು ಹೋದ್ರಿ. ನನ್ನ ಸಣ್ಣ ಸಣ್ಣ ಮಕ್ಕಳು ಅದಾವ್ರಿ ಮನ್ಯಾಗ. ಈ ಕುಡಿಯೋ ಚಡ್ದಿಂದ್ರಿ ಎಷ್ಟೋ ಮಂದಿ ಅವ್ರ ಹೆಂಡರ್ನ ಮಕ್ಕಳನ್ನ ನಡುದಾರ ಕೈ ಬಿಟ್ಟು ಹೋಗ್ಯಾರ. ಅಂತದ್ರಾಗ ನಾನು ಒಬ್ಬಾಕಿ ನೋಡ್ರಿ. ದಯವಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜನ ಈ ರೀತಿನೂ ಮಾತಾಡ್ತಾರೆ, ಆ ರೀತಿನೂ ಮಾತಾಡ್ತಾರೆ. ನಿಮ್ಮ ಸಂಬಂಧ ಯಾವ ರೀತಿ ಐತೆ ಅಂತೇಳಿ ನಮಗೆ ಗೊತ್ತಾದ್ರಿ, ಅಷ್ಟು ಸಾಕಲ್ರಿ. ಜನರು ತೊಗೊಂಡು ಏನು ಮಾಡ್ತೀರಿ? ದಯವಿಟ್ಟು ಯಾವುದೋ ರೀತಿಯಿಂದ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ಮ್ಯಾಗ ಆರಾಮಿರ್ರಿ, ಚಂದಂಗೆ ಜೀವನ ಮಾಡಿರಿ. ಏನೋ ಕಮ್ಮಿ ಬಿದ್ದರೂ ಫೋನ್ ಮಾಡಿರಿ, ಬಂದೇನಲ್ಲ ನಿಮ್ಮ ಜೀವನಕ್ಕೆ, ನಿಮ್ಮ ಸಂಸಾರಕ್ಕೆ, ನಿಮ್ಮ ಮಕ್ಕಳಿಗೆ ದಾರಿದೀಪ ಆಗಿರ್ತೀನಿ. ನಿಮ್ಮ ಅಣ್ಣರು ತಿಳ್ಕೊರಿ, ಇಲ್ಲ ನಿಮ್ಮ ತಮ್ಮರು ತಿಳ್ಕೊರಿ. ಬರ್ತೀನಿ ನಾ. ದೇವ್ರ ನನ್ನ ಇಂಥ ಸಂಸಾರಕ್ಕೆ ನನಗೆ ನನ್ನ ಮಕ್ಕಳಿಗೆ ಆಸರಾಗಿ ನಿಂತಾನ, ಒಂದು ಅಣ್ಣಾಗಿ ಒಂದು ತಮ್ಮಾಗಿ. ಅವ ಎಲ್ಲಿದ್ರು ಚಂದ ಇರ್ಲಪ್ಪ.